ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ಅದ್ಭುತವಾದ ಪದ್ಧತಿಯನ್ನು ನಡೆಸುವಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾವಡಿ ಹರಕೆಯನ್ನು ಸಲ್ಲಿಸುವಂತಹ ಹಬ್ಬದ ಒಂದು ಚಿತ್ರಣ ನಿಮ್ಮ ಮುಂದೆ ತಂದಿದ್ದೀನಿ. ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ಈ ತಮಿಳು ಜನಾಂಗದವರು ಏನು ಆಷಾಢದಲ್ಲಿ ಬರುವ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ, ಈ ಒಂದು ನಕ್ಷತ್ರದ ಸಮಯದಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾರೆ. ಅದು ಅರೋಹರ ಹಬ್ಬ, ಅಂದರೆ ಅವರು ಅರೋಗರ ಅಂತ ಕರೀತಾರೆ. ಇಲ್ಲಿ ಏನಪ್ಪ ಅಂತಂದರೆ ಕಾವಡಿಯನ್ನು ಹೊರೋದು. ಕಾವಡಿ ಅಂದರೆ ಒಂದು ಕೋಲಿಗೆ ಬುಟ್ಟಿ ಕಟ್ಟಿರ್ತಾರೆ, ಮತ್ತು ಬಾಯಿಗೆಲ್ಲ ಸರಳು ಚುಚ್ಕೊಂಡಿರ್ತಾರೆ, ಬೆನ್ನಿಗೆಲ್ಲ ಸರಳು ಚುಚ್ಕೊಂಡು ರಥ ಎಳಿತಾರೆ. ಆ ಒಂದು ಜಾತ್ರೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಪಾರ್ವತಿ ಪರಮೇಶ್ವರರಿಗೆ ಇಬ್ಬರು ಮಕ್ಕಳು, ಒಬ್ಬ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ, ಇನ್ನೊಬ್ಬ ಗಣಪತಿ. ಸುಬ್ರಹ್ಮಣ್ಯ ಅಣ್ಣ, ಗಣಪತಿ ತಮ್ಮ. ಸುಬ್ರಹ್ಮಣ್ಯನ ಅವತಾರ ಏನಕ್ಕಾಗಿತ್ತು ಅಂತಂದರೆ ತಾರಕಾಸುರನನ್ನು ಕೊಲ್ಲಲಿಕ್ಕೆ, ಅವನ ಅಟ್ಟಹಾಸವನ್ನು ಮಟ್ಟ ಮಾಡಲಿಕ್ಕೆ ಕಾರ್ತಿಕೇಯನ ಜನನ ಆಯಿತು. ಈ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯೇ ಅತಿ ಹೆಚ್ಚು ಹಾಗೂ ಶ್ರೇಷ್ಠ ಅಂತ ಹೇಳಿ ಪುರಾಣದಲ್ಲಿ ಇದೆ. ಒಮ್ಮೆ ಪಾರ್ವತಿ ಪರಮೇಶ್ವರರಿಗೆ ಒಮ್ಮೆ ಅಮೃತ ಸಮಾನನಾದ ರುಚಿಯಾದಂಥ ಒಂದು ಮಾವಿನ ಸಿಕ್ಕತ್ತೆ. ಆದರೆ ಅದನ್ನು ಮಕ್ಕಳ ಒಂದು ಪರೀಕ್ಷೆ ಮಾಡಲಿಕ್ಕೋಸ್ಕರ ಪಾರ್ವತಿ ಪರಮೇಶ್ವರರು ಈ ಹಣ್ಣನ್ನು ಇಡೀ ಭೂಮಂಡಲವನ್ನು ಯಾರು 3 ಸಲ ಪ್ರದಕ್ಷಿಣೆ ಮಾಡ್ತಾರೋ ಅವರಿಗೆ ಕೊಡ್ತೀನಿ, ಇಡೀ ಹಣ್ಣು ಕೊಡ್ತೀನಿ, ಇದನ್ನು ಭಾಗ ಮಾಡಲ್ಲ ಅಂತೇಳಿ ಪಾರ್ವತಿ ಪರಮೇಶ್ವರರು ಹೇಳ್ತಾರೆ. ಆಯಿತು ಅಂತ ಹೇಳಿ ಅಣ್ಣ ತಮ್ಮ ಇಬ್ಬರು ಯೋಚನೆ ಮಾಡಿಬಿಟ್ಟು, ತಮ್ಮ ಏನು ಮಾಡ್ತಾನೆ ಅಂದರೆ ಅಣ್ಣ ಸುಬ್ರಹ್ಮಣ್ಯ, ಅವನ ವಾಹನ ನವಿಲಿನ ಮೇಲೆ ಕುಳಿತು ಇಡೀ ಭೂಮಂಡಲವನ್ನೇ 3 ಪ್ರದಕ್ಷಿಣೆ ಮಾಡಲಿಕ್ಕೆ ಹೊರಡ್ತಾನೆ. ತಮ್ಮ ಗಣೇಶನ ವಾಹನ ಇಲಿ ತುಂಬ ನಿಧಾನವಾಗಿ ನಡೆಯೋದು, ಅದಕ್ಕೆ ಜೋರಾಗಿ ನಡಲಿಕ್ಕಾಗಲ್ಲ. ಹಾಗಾಗಿ ಗಣೇಶ ಯೋಚನೆ ಮಾಡ್ತಾನೆ, ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಬೇಕಾದ್ರೆ ಇಡೀ ಪ್ರಪಂಚವನ್ನು ಪ್ರದಕ್ಷಿಣೆ ಮಾಡಬೇಕು. ನನ್ನ ಪ್ರಪಂಚ ನನ್ನ ತಂದೆ ತಾಯಿಗಳು, ಮಕ್ಕಳಿಗೆ ತಂದೆ ತಾಯಿಗಳೇ ಪ್ರಪಂಚ ಅಂತ ಹೇಳಿ ಏನು ಮಾಡ್ತಾನೆ, ತಂದೆ ತಾಯಿಗಳಿಗೆ ಪೂಜೆ ಮಾಡಿಬಿಟ್ಟು 3 ಪ್ರದಕ್ಷಿಣೆಯನ್ನು ಶಿವ ಪಾರ್ವತಿಯರ ಸುತ್ತುತ್ತಾನೆ. ಅಷ್ಟರಲ್ಲಿ ನಮ್ಮ ಸುಬ್ರಹ್ಮಣ್ಯ ನವಿಲ ಮೇಲಿಂದ ಇಡೀ ಭೂಮಂಡಲವನ್ನೇ 3 ಪ್ರದಕ್ಷಿಣೆ ಮಾಡಿ, ಅಂದರೆ ಭೂಮಿ ತಾಯಿಯನ್ನು 3 ಪ್ರದಕ್ಷಿಣೆ ಮಾಡಿ ಬಂದು ತಂದೆ ತಾಯಿಗಳ ಮುಂದೆ ಇಳಿತಾನೆ. ಆದರೆ ಅವನು ತಂದೆ ತಾಯಿ ಮುಂದೆ ಬಂದು ಇಳಿಯೋ ಅಷ್ಟೊತ್ತಿಗೆ ಅಪ್ಪ ತಮ್ಮನ ಕೈಲಿ ಮಾವಿನ ಹಣ್ಣು ಕೊಟ್ಬಿಟ್ಟಿರ್ತಾನೆ. ಸುಬ್ರಹ್ಮಣ್ಯನಿಗೆ ತುಂಬ ಕೋಪ ಬರುತ್ತೆ. ತುಂಬ ಕೋಪ ಮಾಡಿಕೊಂಡು ವಸ್ತ್ರ ತ್ಯಾಗ ಮಾಡಿ ವಿರಾಗಿಯಾಗಿ ಒಂದು ಗುಡ್ಡದ ಮೇಲೆ ತಪಸ್ ಮಾಡಲಿಕ್ಕೆ ಹೋಗ್ಬಿಡ್ತಾನೆ. ಇದು ಕತೆ. ಈ ರೀತಿ ಭೂಮಿಗೆ ಬಂದ ಕಾರ್ತಿಕೇಯ ಜನರಲ್ಲಿ ಪೂಜೆಗೊಳಗಾಗ್ತಾನೆ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಒಂದು ಗುಡ್ಡೆಕಲ್ಲು ಅನ್ನುವ ಪ್ರದೇಶ ಇದೆ. ಆ ಗುಡ್ಡದ ಮೇಲೆ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷ ಆಷಾಢ ಮಾಸದ ಭರಣಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಕಾವಡಿ ಹಬ್ಬ ಅಂತೇಳಿ ಮಾಡ್ತಾರೆ. ಆ ಕಾವಡಿ ಹಬ್ಬದಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ನಡೆಯುತ್ತೆ. ಅಲ್ಲದೆ ಅಲ್ಲಿ ಹರಕೆ ಹೊತ್ತಂಥವ್ರು, ತಮ್ಮ ಬೇಡಿಕೆಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಹೊತ್ತಂಥವರು ಬಾಯಿಗೆ ಸರಳುಗಳನ್ನು ಚುಚ್ಚಿ, ಬೆನ್ನಿಗೆ ಮೈಗೆ ಎಲ್ಲ ಸೂಜಿಗಳಿಂದ ಚುಚ್ಚಿಕೊಂಡು ಅದಕ್ಕೆ ದಾರ ಕಟ್ಟಿ ರಥ ಎಳ್ಕೊಂಡು ಬರುವಂತಹ ಒಂದು ವಿಶೇಷ ಪದ್ಧತಿ ನಮ್ಮಲ್ಲಿದೆ. ಇದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಹರಕೆ.
ಆ ಹರಕೆ ಪೂಜೆ ಇದೆಯಲ್ಲ ಅದು ರೀಸೆಂಟಾಗಿ ನಮ್ಮ ಶಿವಮೊಗ್ಗದ ಗುಡ್ಡೇಕಲ್ ದೇವಸ್ಥಾನದಲ್ಲಿ ನಡೆಯಿತು. ಆ ಒಂದು ಪದ್ಧತಿ, ಆ ಒಂದು ಜಾತ್ರೆ, ಆ ಪೂಜೆ ಎಲ್ಲ ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ ಆಯಿತಾ? ಯಾರು ಸ್ಕಿಪ್ ಮಾಡಬೇಡಿ, ಆ್ಯಡ್ ಸಹ ಸ್ಕಿಪ್ ಮಾಡಬೇಡಿ. ಶಿವಮೊಗ್ಗ ಗುಡ್ಡೇಕಲ್ ದೇವಸ್ಥಾನ ಇದು. ಇವರು ಅರೋಹರ ಅಂತ ಕೂಗೋದು ಜಾಸ್ತಿ, ಅಂದರೆ ಹರಿಹರ ಅಂತೇಳಿ ಕರಿಬೇಕಲ್ವಾ, ಅದನ್ನು ಅವರು ಅರೋಹರ, ಅರೋಗರ ಅಂತೇಳಿ ಕೂಗ್ತಾರೆ. ಇದು ನಮ್ಮ ಗುಡ್ಡೇಕಲ್ ಬೆಟ್ಟದ ಮೇಲಿರುವ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವರು ಇದು. छोड़
ನೋಡಿದ್ರಲ್ಲ ಫ್ರೆಂಡ್ಸ್, ವಿಭಿನ್ನ ರೀತಿಯ ಪದ್ಧತಿಯ ಒಂದು ಹರಕೆ ತೀರಿಸುವಂತಹ ಹಬ್ಬ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಗೊತ್ತಾಗಲಿ. ಥ್ಯಾಂಕ್ ಯು ಸೋ ಮಚ್.